ಈ ಒಂದು ಸಿನಿಮಾನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೆಮ್ಮದಿಯಾಗಿ ನೋಡ್ಬೋದಾ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ಗುರು. ಟಾಕ್ಸಿಕ್ ನ ಲಿರಿಕ್ಸ್ ಕಲ್ ಬಂದಿರುವಂತ ಈ ಒಂದು ಸಾಂಗ್ ತಬಾಯಿ ಇವತ್ತು ಬಂದಿದೆ ವಿಡಿಯೋ ಸಾಂಗ್ ಅಲ್ಲಿ. ಈ ಒಂದು ವಿಡಿಯೋ ಸಾಂಗ್ ಯಾವ ಲೆವೆಲ್ಗೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಧೂಳು ಎಬ್ಬಿಸಿದ್ದು ಗುರು. ನಮ್ಮ ಕನ್ನಡದ ಹೀರೋ ಈ ಲೆವೆಲ್ಗೆ ಕೂಡ ತಕೊಂಡು ಹೋಗ್ಬೋದು ಇಂಡಸ್ಟ್ರಿನ ಅಂತ ಹೇಳಿದ್ರೆ ಇದು ತಬಾಯಿನೇ. ತಬಾಯಿ ಬ್ಲಾಸ್ಟ್ ಬ್ಲಾಸ್ಟ್ ಬ್ಲಾಸ್ಟ್. ಈ ಒಂದು ತಬಾಯಿನ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಮಾಡಬೇಕು ಅಂತ ಟಾಕ್ಸಿಕ್ ಸಿನಿಮಾ ವೇಟ್ ಮಾಡ್ತಿತ್ತು ಅನ್ಸುತ್ತೆ. ಬಿಕಾಸ್ ಆಫ್ ಈ ಒಂದು ವಿಡಿಯೋ ಸಾಂಗ್ ಅವಾಗ್ಲೇ ಬಿಟ್ಟಿದ್ರೆ ಸ್ವಲ್ಪ ಹಳೇದಾಗ್ತಿತ್ತು. ಬಟ್ ಸಾಂಗ್ ನ ನಾವು ಕೇಳಿದೀವಿ, ಆದ್ರೆ ವಿಜುವಲ್ ಆಗಿ ನೋಡಿದ್ದು ಇವತ್ತು. ಈ ಒಂದು ವಿಡಿಯೋ ನನಗೆ ಎಷ್ಟು ಇಷ್ಟ ಆಯ್ತು, ಆದ್ರೆ ಒಂದು ಕ್ವಶನ್ ನ ಹಾಗೆ ಬಿಟ್ಟೋಯ್ತು. ಆ ಕ್ವಶನ್ ಏನು? ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತೀರಾ? ಇವತ್ತಿನ ವಿಡಿಯೋದ ಮೇನ್ ಕಾನ್ಸೆಪ್ಟೇ ಅದು. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ತುಂಬಾ ದಿವಸದಿಂದ ವೇಟ್ ಮಾಡ್ತಿದ್ದ, ತುಂಬಾ ದಿವಸದಿಂದ ವೇಟ್ ಮಾಡ್ತಿದ್ದಂತ ಒಂದು ಸಿನಿಮಾ ಟಾಕ್ಸಿಕ್. ಆ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ವಿಡಿಯೋ ಸಾಂಗ್ ಬಂದಿದೆ ಗುರು, ತಬಾಯಿ. ತಬಾಯಿ ಅನ್ನೋದು ಯಾವ ಲೆವೆಲ್ಗೆ ತಬಾಯಿ ಮಾಡ್ತಿದೆ ಅಂತ ಹೇಳಿದ್ರೆ ಎಲ್ಲ ಇಂಡಸ್ಟ್ರಿಯವರು ತಿರುಗಿ ನೋಡ್ತಾ ಇದ್ದಾರೆ. ಇದು ಟಾಕ್ಸಿಕ್ ಸಿನಿಮಾದ ಪ್ರತಿ ಒಂದು ಅಪ್ಡೇಟ್ ಕೂಡ ಅವರು ತಿರುಗಿ ನೋಡ್ತಾ ಇದ್ದಾರೆ. ಅಂತ ಒಂದು ತಬಾಯಿನ ಕ್ರಿಯೇಟ್ ಮಾಡ್ತಾ ಇದೆ ಟಾಕ್ಸಿಕ್ ಸಿನಿಮಾ. ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ಪ್ರತಿ ಒಂದು ಶೇಡ್ ಕೂಡ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದ್ರಲ್ಲೂ ಆ ಒಂದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ನ ವಿಜುವಲ್ ಆಗಿರ್ಬೋದು, ವಿಡಿಯೋ ಸಾಂಗ್ ನ ವಿಜುವಲ್ ಆಗಿರ್ಬೋದು, ಆ ಒಂದು ಬೀಚ್ ನ ಸೀನ್ ಆಗಿರ್ಬೋದು, ಆ ಒಂದು ಫೈಟ್ ಸೀನ್ ಆಗಿರ್ಬೋದು, ಆ ಒಂದು ಕೆಲವೊಂದು ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು, ಹಾಗೆ ಅವರಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಪ್ರತಿ ಒಂದು ಕೂಡ ನೆಕ್ಸ್ಟ್ ಲೆವೆಲ್ ತುಂಬಿ ತುಳುಕ್ತಾ ಇದೆ ಗುರು. ಆದ್ರೆ ನನಗೊಂದು ಕ್ವಶನ್ ಕಾಡ್ತಾ ಇದೆ. ಆ ಒಂದು ಕ್ವಶನ್ ಜಸ್ಟ್ ಒಂದೇ ಒಂದು ಕ್ವಶನ್. ಆ ಕ್ವಶನ್ ಬಿಟ್ರೆ ಇಡೀ ಸಾಂಗ್ ನಂಗೆ ಸೂಪರ್, ಇಡೀ ಸಿನಿಮಾ ಕೂಡ ಸೂಪರ್ ಆಗಿರ್ತದೆ ಅಂತ ನನ್ನೊಂದು ನಂಬಿಕೆ. ಆ ಒಂದು ಸಾಂಗ್ ಇಷ್ಟೇ ಗುರು. ಈ ಒಂದು ಸಿನಿಮಾನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೆಮ್ಮದಿಯಾಗಿ ನೋಡ್ಬೋದಾ? ಅಷ್ಟೇ ನನ್ನ ಕ್ವಶನ್. ಈ ಒಂದು ಕ್ವಶನ್ಗೆ ಫ್ಯಾನ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರಾಗಿರ್ಬೋದು, ಯಾರು ನೋಡ್ತಾ ಇದ್ರ ದಯವಿಟ್ಟು ಅವರು ಕಮೆಂಟ್ ಮಾಡಿ. ಬಿಕಾಸ್ ಆಫ್ ಥಿಯೇಟರ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದು ಅಂತ ಹೇಳಿದ್ರೆ ಆ ಮಜಾನೇ ಬೇರೆ. ಈ ಒಂದು ಟಾಕ್ಸಿಕ್ ಸಿನಿಮಾನ ನಾವು ಫ್ಯಾಮಿಲಿ ಜೊತೆ ನೋಡ್ಬೋದಾ? ಈ ಒಂದು ಮೆಸೇಜ್ ನ, ಈ ಒಂದು ಕಂಟೆಂಟ್ ನ, ಈ ಒಂದು ಕಮೆಂಟ್ ನ ಯೋಚನೆ ಮಾಡಿ. ಬಿಕಾಸ್ ಆಫ್ ಈ ಒಂದು ಕಮೆಂಟ್ ನಂಗೆ ನೆಕ್ಸ್ಟ್ ವಿಡಿಯೋಗೆ ಒಂದು ಕ್ಲೂ ಸಿಕ್ಕಾಗೆ. ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ದಯವಿಟ್ಟು ಕಮೆಂಟ್ ಮಾಡಿ. ಇದು ನೆಗೆಟಿವ್ ಅಲ್ಲ, ನಂಗೊಂದು ಆನ್ಸರ್ ಬೇಕು ಅಷ್ಟೇ. ಈ ಒಂದು ಕ್ವಶನ್ ನ ಸೈಡ್ಗಿಟ್ರೆ ನನಗೆ ನೆಕ್ಸ್ಟ್ ಒಂದು ಯೋಗರಾಜ್ ಭಟ್ ಅವರು ಈ ಲೆವೆಲ್ ಕೂಡ ಬರೀತಾರ ಗುರು. ಏನ್ ಲೈನ್ಸ್ ಗುರು. ಆ ಪ್ರತಿ ಒಂದು ಲೈನ್ಸ್ ಅಲ್ಲೂ ಮೀನಿಂಗ್ ಫುಲ್ ಆಗಿ ಬರ್ದಿದ್ದಾರೆ. ಮೀನಿಂಗ್ ಫುಲ್ ಆಗಿ ಎಷ್ಟು ನೀಟಾಗಿ ಬರ್ದಿದೆ ಅಂತ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ತಬಾಯಿ ಅಂದ್ರೆ ಏನು ಅಂತ ರಿಯಲ್ ಆಗಿ ಅರ್ಥ ಆಗೋಗುತ್ತೆ. ಆ ಒಂದು ಲೆವೆಲ್ಗೆ ಯೋಗರಾಜ್ ಭಟ್ ಅವರು ಬರ್ದಿದ್ದಾರೆ. ಅವರ ಗಳು ಸಾಂಗ್ಗಳನ್ನ ತುಂಬಾ ಕೇಳಿದೀವಿ, ಆದ್ರೆ ಈ ಲೆವೆಲ್ಗೆ ಸಾಂಗ್ ಕೇಳಿದಿಲ್ಲ. ಇವರು ಯೋಗರಾಜ್ ಭಟ್ ನಿಜವಾಗ್ಲೂ ಈ ಸಾಂಗ್ ಬರ್ದಿರಂತ ನಾವು ಯೋಚನೆ ಮಾಡ್ಬೇಕು. ಆ ಲೆವೆಲ್ಗೆ ಬರ್ದಿದ್ದಾರೆ. ಇದು ಟಾಕ್ಸಿಕ್ ಸಿನಿಮಾ ಅಂತ ಅವರು ತೋರಿಸ್ತಾ ಇದ್ದಾರೆ ಗುರು. ಎಲ್ಲಾ ಕಡೆಯಿಂದ ಸೂಪರ್ ಫ್ಯಾಂಟಾಸ್ಟಿಕ್. ಯಶ್ ಅವರ ಒಂದು ಆ ಲುಕ್ ಆಗಿರ್ಬೋದು, ಆ ಒಂದು ಕೆಮಿಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗಿರೋ ರೀತಿ ಆಗಿರ್ಬೋದು, ಆ ವಿಜುವಲ್ಗೆ ಆಕ್ಟ್ ಮಾಡಿರುವಂತಹ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ಪ್ರತಿ ಒಂದು ಕೂಡ ಸೂಪರ್ ತಬಾಯಿನೇ ಗುರು. ನಮ್ಮ ಕನ್ನಡದ ಹೀರೋ ಯಶ್ ಅವರ ಸಿನಿಮಾ ಟಾಕ್ಸಿಕ್ ನೆಕ್ಸ್ಟ್ ಮಂತ್ 26ಕ್ಕೆ ಬರ್ತಾ ಇದೆ. ಅಂದ್ರೆ ಆಗಸ್ಟ್ 26ಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಕೂಡ ರೆಡಿಯಾಗಿ ಟಾಕ್ಸಿಕ್ ನ ಫುಲ್ ತಬಾಯಿ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ. ಆದ್ರೆ ಆ ಒಂದು ಕ್ವಶನ್ಗೆ ಕಮೆಂಟ್ ಮಾಡಿ. ವೇಟ್ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಈ ಒಂದು ತಬಾಯಿಯ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಮತ್ತೊಂದು ಬರುತ್ತೆ ಕಮೆಂಟ್ ಆದ್ಮೇಲೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಿರು ಅಡ್ಡವನ್ನು ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ಕಿರಣ್ ರಾಥೋಡ್.